ಹಲೋ ಹಲೋ ವಿಘ್ನೇಶ್ವರ ವಿಘ್ನ ವಿನಾಶಕ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ गुरु साक्षात् परब्रह्म तस्मै श्री गुरवे नमः गुरवे नमः कौसल्या सुप्रजा रामा पूर्वा संध्या प्रवर्तते उत्तिष्ठ नरशार्दूल कर्तव्यं दैवमानिकं कर्तव्यं दैवमानिकं ಬೆಳಗುತ್ತಿದೆ ಕಾಂಚನೇಶ್ವರಿ ದೇವಿಯ ಜ್ಯೋತಿಯು ಕಲಾವಿದರ ಕೀರ್ತಿ ಶಿಖರಕ್ಕೆ ಶ್ರೀ ಕಾಂಚನೇಶ್ವರಿಯ ಕೃಪೆಯು ನಮಗಿರಲೆಂದೆಂದು ಹಲೋ
प्रवर्तते उत्तिष्ठ नरशार्दूल कर्तव्यं दैवमान्हिकम् कौसल्या सुप्रजा राम पूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्हिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्री स्वामिनी श्रित जनप्रिय दानशीले श्री वेंकटेश दयिते तव सुप्रभात ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಆ, ಆ, ಆ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾನಲ್ಲಿ ನಿನ್ನಿಂದ ಅರುಣೋದಯ, ಬಾನಲ್ಲಿ ನಿನ್ನಿಂದ ಚಂದ್ರೋದಯ, ಆನಂದ ನಿನ್ನಿಂದ ಕರುಣಾಮಯ, ಮೋಡಮಳೆ
ಕಾಂಚನ ತಾಯಿ ಹೇಮರೆಡ್ಡಿ ಮಲ್ಲಮ್ಮ, ನಿಮ್ಮ ಮಹಿಮೆ ಅಪಾರವಾದದ್ದು ತಾಯಿ, ಅಪಾರವಾದದ್ದು. ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡಿರುವ ಅನಾಥೆ ನಾನು. ಅಂದರೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಸುಖವಾಗಿದ್ದೀನಿ ತಾಯಿ. ಆದರೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ದೇಶ ಸೇವೆ ಮಾಡ್ತಾ ಇರುವ ನನ್ನ ಪತಿದೇವರಿಗೆ ಯಾವುದೇ ರೀತಿ ಕಷ್ಟ ಬರದಂತೆ ಅವರನ್ನು ಕಾಪಾಡುವ ಭಾರ ನಿಮ್ಮನ್ನೇ ಕೂಡಿದೆ ತಾಯಿ, ನಿಮ್ಮನ್ನೇ ಕೂಡಿದೆ. ನಿನ್ನ ಕೃಪಾಶೀರ್ವಾದ ಸದಾ ನಮ್ಮ ಮೇಲಿರಲಿ ತಾಯಿ, ಸದಾ ನಮ್ಮ ಮೇಲೆ. ಗಂಗಾ, ಆ ತಾಯಿ ಕಾಂಚನೇಶ್ವರಿಯಲ್ಲಿ ಏನೆಂದು ಬೇಡಿಕೊಂಡೆ? ಏನಂತ ಕೇಳ್ಕೊಳ್ಳಿರಿ, ಈ ನಮ್ಮ ಸಂಸಾರ ಯಾವಾಗಲೂ ಸುಖವಾಗಿ ಸಾಗಲಿ ಅಂತ ಬೇಡ್ಕೊಂಡೆ ಅಷ್ಟೇ ರೀ. ನಮ್ಮ ಮಗ ಪ್ರದೀಪ್ ಶಾಲೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಚೆನ್ನಾಗಿ ಓದಿ ವಿದ್ಯಾವಂತ ನೆನೆಸ್ಕೊಂಡು ನಿಮ್ಮ ಹಾಗೆ ಇನ್ಸ್ಪೆಕ್ಟರ್ ಆಗಬೇಕನ್ನೋದೇ ನನ್ನ ಆಸೆ. ನಮ್ಮ ಮಗನಿಗೆ ಶಾಲೆ ಕಲಿಸುವುದು ನಮ್ಮ ಕರ್ತವ್ಯ, ಹಾಗೆ ಶಾಲೆ ಕಲಿಯುವುದು ಅವನ ಕರ್ತವ್ಯ. ಆದರೆ ಅವನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬೆಳೆಯಬೇಕೆಂದರೆ ಆ ತಾಯಿ ಕಾಂಚನೇಶ್ವರಿ ಆಶೀರ್ವಾದ ಬೇಕೇ ಬೇಕು. ಯಾಕೋ ಶಂಕರ್, ಈಗ ಬಂದಿರಪ್ಪ? ಹೌದು ಸರ್, ಈಗ ಬಂದೆ. ಅಲ್ಲಪ್ಪ, ನಿಮ್ಮ ಅಪ್ಪಾಜಿಯವರು ಇನ್ನು ಕೆಲ್ಸಕ್ಕೆ ಬಂದಿಲ್ವಲ್ಲ? ಹೌದಮ್ಮ, ಅವರ ಮೈಯಲ್ಲಿ ಹುಷಾರಿಲ್ಲ, ಮನೆಯಲ್ಲಿ ಮಲಗಿದ್ದಾರೆ. ಯಾಕೋ ಶಂಕರ್, ನಿಮ್ಮ ತಂದೆಯವರ ಮೈಯಲ್ಲಿ ಆರಾಮ ಇಲ್ಲವೇ? ಹೌದು ಸರ್. ಹಾಗಾದರೆ ಅವರನ್ನು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗು, ತೆಗೆದುಕೋ ಈ ಹಣವನ್ನು. ಬೇಡ ಸರ್, ಬೇಡ, ನನ್ನ ಹತ್ತಿರ ಹಣ ಇದೆ. ಯಾಕೋ ಶಂಕರ್, ನಿಮ್ಮ ತಂದೆಯವರು ನನ್ನ ಹತ್ತಿರ ಹಣ ತೆಗೆದುಕೊಳ್ಳಬಾರದೆಂದು ಏನಾದರೂ ಹೇಳಿದ್ದಾರೆ? ಛೇ, ಹಾಗೇನಿಲ್ಲ ಸರ್. ಹಾಗಾದ್ರೆ ತೆಗೆದುಕೊಳ್ಳಪ್ಪ, ಮತ್ತೆ ಬೇಡ ಅಂತ ಹೇಳಿದೆ. ಆಯ್ತಮ್ಮ. ಅಮ್ಮ, ಎಷ್ಟೊಂದು ಕರುಣೆಯಮ್ಮ ಈ ಬಡವನ ಮೇಲೆ. ತಾಯಿಯನ್ನು ಕಳೆದುಕೊಂಡ ಈ ತಬ್ಬಲಿಗೆ ಇನ್ಯಾರೂ ಗತಿಯಿಲ್ಲ ಅಂದುಕೊಂಡಿದ್ದೆ. ನಿಮ್ಮನ್ನು ನೋಡಿದಾಕ್ಷಣ ನನ್ನ ತಾಯಿಯ ನೆನಪು ಹೋಯ್ತಮ್ಮ, ಹೋಯ್ತು. ದುಃಖಿಸಿದರೋ ಶಂಕರ, ಈ ಭಾರತಾಂಬೆಯ ಮಡಿಲಲ್ಲಿ ಯಾರಿಗೂ ಯಾರು ಅನಾಥರಲ್ಲ. ಹಾ ಶಂಕರ, ನಿಮ್ಮ ಅಪ್ಪಾಜಿಯವರನ್ನು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಆಯ್ತು ಸರ್, ಕರೆದುಕೊಂಡು ಹೋಗ್ತೇನೆ ಸರ್. ಹಾ ಗಂಗಾ, ನನಗೆ ಡ್ಯೂಟಿಗೆ ಹೋಗಲು ಟೈಮ್ ಆಯಿತು, ಬೇಗ ಪ್ರದೀಪನನ್ನು ಕರೆ. ಆಯ್ತು ರೀ. ಪ್ರದೀಪ್, ಮಗ ಪ್ರದೀಪ್, ಬೇಗನೆ ಪಾಪ, ಸ್ಕೂಲ್ ಹೋಗಿ ಗೊತ್ತಾಗಲ್ವಾ ನಿನ್ಗೆ? ಆಯ್ತಮ್ಮ, ನಾನು ರೆಡಿ ಆಗಿದ್ದೇನೆ. ಹಾ ಅಪ್ಪಾಜಿ, ಹೋಗೋಣ ನಡೆ. ಆಯ್ತು. ಹಾ ಗಂಗಾ, ನಾವು ಬರುತ್ತೇವೆ, ಮನೆ ಕಡೆ ಹುಷಾರು. ಆಯ್ತಾಯ್ತು. ಓಕೆ, ಸಾಯಂಕಾಲ ಬೇಗನೆ ಬಂದ್ಬಿಡಿ. ಓಕೆ, ಬಾಯ್ ಬಾಯ್. ಬಾಯ್. ನಾಡು ಈ ಊರ ಆಕರ್ಪ ಶ್ರೀಮಂತನ ಮಗಳು. ನನ್ನಲ್ಲಿ ಆಸ್ತಿ, ಅಂತಸ್ತು, ಹಣ, ಬಂಗಾರ, ಒಡವೆಗಳು ಸಾಕಷ್ಟಿದೆ. ಆದರೆ ಏನು ಮಾಡುವುದು? ಮನೆಯಲ್ಲಿ ಪ್ರೀತಿಯಿಂದ ಅಮ್ಮ ಎಂದು ಕರೆಯಲಿಕ್ಕೆ ನನಗೆ ತಾಯಿ ಇಲ್ಲದಾಗಿದೆ. ನನ್ನ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಾದ್ರೆ ನಾನು ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತಳಾಗಿ ಒಂದು ಒಳ್ಳೆಯ ವರನನ್ನು ನೋಡಿಕೊಂಡು ಮದುವೆ ಮಾಡಿ ಸುಖದಿಂದ ಇರಬೇಕೆಂಬ ಆಸೆ. ಆಮೇಲೆ ನನ್ನ ತಂದೆ ಹಾಗೂ ಮಾವನಿಂದ ದೂರಾಗಿ ಸುಖದಿಂದ ಇರಬಹುದು. ಏ ತಾಯಿ ಕಾಂಚನೇಶ್ವರಿ, ನ್ಯಾಯ ಅನ್ಯಾಯ ತುಂಬಿದ ಈ ಸಮಾಜದಲ್ಲಿ ನಮ್ಮಂಥ ಬಡವರು ಬದುಕೋದು ಬಹಳ ಕಷ್ಟವಾಗಿದೆ. ಹೇ ತಾಯಿ ಕಾಂಚನೇಶ್ವರಿ, ಈ ಬಡವರಿಗೆ ಹೀಗೇಕೆ ಕಷ್ಟಗಳನ್ನು ಕೊಡುತ್ತಿರುವೆ ಅಮ್ಮ, ಹೀಗೇಕೆ ಕಷ್ಟಗಳನ್ನು ಕೊಡುತ್ತಿರುವೆ? ಇಲ್ಲ, ನೀವು ದೇವರೇ ಅಲ್ಲ. ಭಕ್ತರನ್ನು ಕಾಪಾಡದ ನೀವು ದೇವರೇ ಅಲ್ಲ. ದೇವರು ನೀವಾಗಿದ್ದರೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ನನ್ನ ಮಗ ಶಂಕರ್ ಕೆಲಸವಿಲ್ಲದೆ ದಿನವೂ ಪತ್ರಿಕೆಗಳನ್ನು ಬೀದಿ ಮನೆಗಳಲ್ಲಿ ಹಂಚುತ್ತಿದ್ದಾನೆ.
ಅವನಿಗೆ ಒಂದು ಒಳ್ಳೆಯ ಕೆಲಸ ಕೊಡುವ ಭಾರ ನಿನ್ನದು ತಾಯಿ, ನಿನ್ನದು. ಅಪ್ಪ ಏನೋ ಚಿಂತೆ ಮಾಡುತ್ತಿರುವಂತಿದೆಯಲ್ಲ. ಬಾ ಶಂಕರ್, ನಿನ್ನ ಬಗ್ಗೆ ಚಿಂತೆ ಮಾಡುತ್ತಾ ನಿಂತಿರುವೆ. ಅಪ್ಪ ಅಪ್ಪ ನಾವು ಬಡವರು. ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಸರ್ಕಾರಿ ನೌಕರಿ ಸಿಗುವುದು ಬಹಳ ಕಷ್ಟ. ಯಾಕಪ್ಪ ಹೀಗೇಕೆ ಮಾತನಾಡುತ್ತಿರುವೆ? ಲಂಚ ಕೊಡಬೇಕಪ್ಪ, ಲಂಚ ಕೊಡಬೇಕು. ಈಗಿನ ಕಲಿಯುಗದಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ ಅಂದಾಗ ನಮ್ಮಂತರ ಹತ್ತಿರ ಅಷ್ಟೊಂದು ಹಣ ಇಲ್ಲ. ಒಂದು ಕೆಲಸ ಆಗಬೇಕಾದರೆ ಹಣ ಬೇಕು, ಅದು ನಮ್ಮಿಂದ ಆಗದಪ್ಪ. ಅಪ್ಪಾಜಿ ಊಟ ಮಾಡಿದ್ಯಾ? ಶಂಕರ್, ನೀನಿಲ್ಲದೆ ನಾನು ಎಂದಾದರೂ ಊಟ ಮಾಡಿರುವೇನೇನಪ್ಪ? ಹಾಗಾದರೆ ನೀವು ಇನ್ನೂ ಊಟ ಮಾಡಿಲ್ಲವೇ? ಇಲ್ಲ ಶಂಕರ್. ಅಂದ ಹಾಗೆ ಇಂದು ಕುಮಾರ್ ಸಾಹೇಬರ ಮನೆಗೆ ಪೇಪರ್ ಕೊಡಲು ಹೋಗಿದ್ದೇನಪ್ಪ? ಹೋಗಿದ್ದೆ ಅಪ್ಪಾಜಿ. ಕುಮಾರ್ ಸಾಹೇಬರು ನನ್ನನ್ನು ಕೇಳಿದರೇನಪ್ಪ? ಕೇಳಿದರು. ಏನೆಂದು ಕೇಳಿದರು? ನಿಮ್ಮ ತಂದೆಯವರು ಇವತ್ತು ಕೆಲಸಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳಿದರು. ಅದಕ್ಕೆ ಅವರ ಮೈಯಲ್ಲಿ ಹುಷಾರಿಲ್ಲ, ಬರುವುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಕುಮಾರ್ ಸಾಹೇಬರು ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಹಣ ಕೊಟ್ಟು ಕಳಿಸಿದ್ದಾರೆಪ್ಪ. ಹೌದಪ್ಪ. ಅಪ್ಪ ಹೊಟ್ಟೆ ತುಂಬಾ ಇಷ್ಟ ಇದೆ, ಊಟ ಮಾಡಿ ಆಸ್ಪತ್ರೆಗೆ ಹೋಗೋಣ, ನಡೆ. ಆಯ್ತು, ನಡೆಯಪ್ಪ, ಹೋಗೋಣ. ಈ ಊರಿನಲ್ಲಿ ಅಗರ್ಭ ಶ್ರೀಮಂತನೆಂದರೆ ನನ್ನ ಮಾವ ಧರ್ಮೇಂದ್ರ. ಅವನನ್ನು ಎದುರು ಹಾಕಿಕೊಂಡವರು ಇಲ್ಲಿಯವರೆಗೆ ಯಾರೂ ಉಳಿದಿಲ್ಲ. ಈಗ ನಾನು ಹೋಗುತ್ತಿರುವ ಕಾಲೇಜಿನಲ್ಲಿ ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿ ಬರುತ್ತಿರುವವನು ಆ ಬಡಾಭಿಕಾರಿ ಶಂಕರ. ಶಂಕರ ಪ್ರತಿದಿನ ಮನೆ ಮನೆಗೆ ಪತ್ರಿಕೆ ಹಂಚಿ ಜೀವನ ಸಾಗಿಸುತ್ತಿರುವ ನಿನಗೆ ಇಷ್ಟೊಂದು ಸೊಕ್ಕಿರಬೇಕಾದರೆ ಹಣ, ಆಸ್ತಿ, ಅಂತಸ್ತು ಇರುವ ನನಗೆಷ್ಟು ಸೊಕ್ಕಿರಬೇಡ. ಲೇ ಶಂಕರ, ನೋಡುತ್ತಿರು, ಒಂದಿಲ್ಲ ಒಂದು ದಿನ ನಿನ್ನ ಸೊಕ್ಕನ್ನು ಮುರಿದು ನೀನು ನನ್ನ ಮುಂದೆ ಕೈ ಕಟ್ಟಿ ನಿಲ್ಲುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ. ಗಂಗಾ, ಹೇ ಗಂಗಾ, ಹೀಗೇಕೆ ಚೆಲ್ಲಾಟ ಮಾಡ್ತಿರುವೆ? ಹೀಗೇಕೆ ನಿಂತಿರುವೆ? ಅದು ಈಗಲೇ ನೀವು ನನ್ನ ಜೊತೆ ಏನು ನನ್ನ ಬಳಿ ಹೇಳಲಿಕ್ಕೆ ನಿನಗೆ ನಾಚಿಕೆ? ಹೋಗಿಪ್ಪ, ನೀವು ಪದೇ ಪದೇ ಕೇಳ್ತಾ ಇದ್ರೆ ತುಂಬಾ ನಾಚಿಕೆ ಆಗುತ್ತೆ. ಸರಿ,
ನನ್ನ ಮುಂದೆ ಹೇಳಲು ಅದೆಂತ ನಾಚಿಕೆ, ಪರವಾಗಿಲ್ಲ ಹೇಳು ಗಂಗಾ. ಹಾಗೇನಿಲ್ಲ ರೀ, ಅದು ನಮ್ಮ ಮೊದಲನೇ ರಾತ್ರಿ ನೆನಪಿಸ್ಕೊಂಡು ನಿಂತಿದ್ದೆ, ಅಷ್ಟೆಲ್ಲ ನೀವು ಬಂದ್ಬಿಟ್ರಿ. ಅಷ್ಟೇ ತಾನೇ, ಹೋಗಲಿ ಬಿಡು ಗಂಗಾ. ಹಾ, ಪ್ರದೀಪ ಎಲ್ಲಿದ್ದಾನೆ? ಊಟ ಮಾಡಿ ಒಳಗಡೆ ಮಲಗಿದ್ದಾನೆ. ನಾನು ನಿಮ್ಮ ದಾರಿನೇ ಕಾಯ್ತಾ ನಿಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಹಾ, ಹೋಗಲಿ ಬಿಡು ಗಂಗಾ, ನಾವು ಊಟ ಮಾಡೋಣ ನಡಿ. ಬನ್ನಿ ಹೋಗೋಣ.